ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಇವತ್ತು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಅಮಾನುಷ ಘಟನೆಗೊಂದು ನಡೀತದೆ. ನಿಜಕ್ಕೂ ಈ ಸ್ಟೋರಿ ನೋಡಿದಾಗ ನಿಮಗೂ ಕೂಡ ಅನಿಸುತ್ತೆ ಹಿಂಗೆ, ಕರುಳು ಹಿಂಡುವಂತಹ ಸುದ್ದಿ ಇದು. ಅದರ ದೃಶ್ಯ ಮಾತ್ರ ಭಯಾನಕವಾಗಿದೆ. ಏನು ಆ ಅಮಾನುಷ ಘಟನೆ? ಡೀಟೇಲ್ಸ್ ಬರ್ತಾ ಇದೆ. ದೃಶ್ಯ ಸಮೇತ ಆ ಅಮಾನುಷ ಘಟನೆಗನ್ನ ಪವರ್ ಟಿವಿ ಬಿಚ್ಚಿಡ್ತಾರೆ. ಇಡೀ ಮನು ಕುಲವೇ ತಲೆ ತಗ್ಗಿಸುವಂತಹ ಸುದ್ದಿ ಇದು. ಪವರ್ ಟಿವಿಯಲ್ಲಿ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮನುಕುಲವೇ ತಲೆ ತಗ್ಗಿಸುವಂತಹ ಸುದ್ದಿ ಇದು. ಎಂತ ಅಮಾನುಷ ಘಟನೆ ನಡೀತು ಗೊತ್ತಾ ಇವತ್ತು ಬೆಳಗ್ಗೆನೆ? ನಿಜಕ್ಕೂ ಅಯ್ಯೋ ಅಂತೀರಾ ಈ ಸ್ಟೋರಿ ನೋಡಿದ್ಮೇಲೆ. ಈ ರೀತಿಯಾದಂಥ ಘಟನೆ ಆಗಬಾರದಾಗಿತ್ತು, ಯಾಕೆ ಹಿಂಗಾಯ್ತು ಅಂತ ನೀವೂ ಕೂಡ ಹೇಳ್ತೀರಾ. ದೃಶ್ಯ ಸಮೇತ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಾಯ್ತು ಆಕ್ಚುಲ್ ಆಗಿ ಅಂತಂದ್ರೆ, ಪತಿ ಪತ್ನಿಯ ನಡುವೆ ಜಗಳ ಕಾಮನ್ನು, 4 ಗೋಡೆ ಮಧ್ಯ ಇರಬೇಕಾಗಿರುತ್ತೆ. ಆದರೆ ನಡು ರಸ್ತೆಯಲ್ಲೇ ಪತಿ ಪತ್ನಿ ಜಗಳ ಆಡಿ ರಂಪಾಟ ಮಾಡಿಬಿಟ್ರಿ ಇವತ್ತು ಬೆಳಗ್ಗೆ. ದಂಪತಿಗಳಿಬ್ರು ಬೈಕ್ನಲ್ಲಿ ಬರ್ತಾರೆ, ಬೆಳ್ಳಂಬೆಳಗ್ಗೆ ಫುಲ್ ಕಿರಿಕ್ ಮಾಡ್ಕೊಳ್ತಾರೆ. ಪತ್ನಿ ಮೇಲೆ ಹಲ್ಲೆ ಮಾಡೋದಲ್ಲದೆ ಪಾಪ ಪುಟ್ಟ ಮಗುನೂ ಕೂಡ ಜೊತೆಲಿತ್ತು. ಆ ಪುಟ್ಟ ಮಗು ಮೇಲೂ ಅಟ್ಯಾಕ್ ಮಾಡ್ತಾನೆ ಆ ದುರುಳ. ರಸ್ತೆ ಮೇಲೆ ಕೆಡವಿ, ಮಡದಿ ಮೇಲೆ ಕಿರಾತಕ ಹಲ್ಲೆ ಮಾಡ್ತಾನೆ. ಪುಟ್ಟ ಕಂದಮ್ಮಳನ್ನ ನೆಲಕ್ಕೆ ಬಿಸಾಕ್ತಾನೆ ಪಾಪಿ ತಂದೆ. ಮಗಳನ್ನ ಬಿಸಾಡಿ ಬೈಕ್ನಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ. ಇವನ ವರ್ತನೆ ನೋಡಿದ್ರೆ ಏನು ಸೈಕೋನಾ ಅಂತ ನೀವೇ ಕೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತ ಸಿಸಿಟಿವಿ ಇದೆ, ಸಿಸಿಟಿವಿ ದೃಶ್ಯಾವಳಿ ಇದೆ. ಆ ಸಿಸಿಟಿವಿಯಲ್ಲಿ ಕೀಚಕನ ಕ್ರೌರ್ಯದ ದೃಶ್ಯ ಸರಿಯಾಗಿದೆ. ಹಿಂಗ ಮಾಡೋದು ಒಬ್ಬ ತಂದೆ ಅನ್ನಿಸ್ಕೊಂಡವನು, ಹಿಂಗ ಮಾಡೋದು ಒಬ್ಬ ಗಂಡ ಅಂತ ಅನ್ನಿಸ್ಕೊಂಡವನು, ಹೀಗಂತೀರ ನೀವು. ಪತಿ ಪತ್ನಿ ನಡುವೆ ಜಗಳ ಇದ್ದದ್ದು ಕಾಮನ್ ಇದ್ದೇ ಇರುತ್ತೆ. ಆದರೆ ನಡು ರಸ್ತೆಯಲ್ಲಿ ರಂಪಾಟ ಮಾಡಿ ಮಡದಿಯ ಮೇಲೂ ಅಲ್ಲದೆ ಆ ಪುಟ್ಟ ಮಗುವಿನ ಮೇಲೂ ಕೂಡ ಕೀಚಕನ ಕ್ರೌರ್ಯ ಹೆಂಗಿತ್ತು ಗೊತ್ತಾ? ಆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇದಾಗಿದ್ದು ಎಲ್ಲಿ ಗೊತ್ತಾ? ಬೆಂಗಳೂರಿನ ಯಶವಂತಪುರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು ಈ ಕೃತ್ಯ. ಗಂಡ ಹೆಂಡತಿಯ ನಡುವೆ ಜಗಳ ಆಗುತ್ತೆ ನೋಡಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಸೇಮ್ ಇದನ್ನ ನೋಡಿನೇ ಮಾಡಿರೋದು ಅಂತ ಅನ್ಸ್ಬಿಡುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ಪಾಪ ಪುಟ್ಟ ಮಗು ಬೀದಿ ಪಾಲಾಯ್ತು. ಇಬ್ರು ಇಲ್ಲ, ಪತ್ತೆನೇ ಇಲ್ಲ. ಆಮೇಲೆ ಮಗು ಒಬ್ಬಂಟಿಯಾಗಿತ್ತು ರೋಡಲ್ಲಿ. ಈಗ ಪೊಲೀಸರು ಮಗುವನ್ನ ಕರ್ಕೊಂಡೋಗಿದ್ದಾರೆ. ಯಶವಂತಪುರ ಪೊಲೀಸರ ವಶದಲ್ಲಿದ್ದಾರೆ ಆ ಪುಟ್ಟ ಬಾಲಕಿ. ಕೌಟುಂಬಿಕ ಕಲಹ ಅಂತೆ, ರೋಡ್ನಲ್ಲೇ ಹೊಡಿಬಡಿ ಆಡಿರೋದು. ಇದಕ್ಕೆ ಸಂಬಂಧಪಟ್ಟಂತ ಸಿಸಿಟಿವಿ ದೃಶ್ಯ ಇದೆ, ನಿಮಗೆ ತೋರಿಸ್ತೀನಿ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಕೃತ್ಯ ಇದು. ಆ ಸಿಸಿಟಿವಿ ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಇವತ್ತು ಬೆಳಗ್ಗೆ ಆಗಿರೋ ಕೃತ್ಯ ಇದು ನೋಡಿ. ಇಲ್ಲಿ ಪಾಪ ಪಕ್ಕದ ಮನೆಯವರೊಬ್ರು ನೋಡ್ತಾ ಇದ್ದಾರೆ ಏನಾಗ್ತಿದೆ ಇಲ್ಲಿ ಅಂತ. ಬೈಕ್ ನಿಲ್ಲಿಸಿ ರೋಡ್ನಲ್ಲಿ ಹೆಂಡತಿಗೆ ಹಿಗ್ಗಾಮುಗ್ಗ ಹೊಡೆದು ಪಾಪ ಆ ಪುಟ್ಟ ಮಗನ ರೋಡಲ್ಲಿ ಬಿಸಾಕ್ತಾನೆ. ಆಮೇಲೆ ಗಂಡ ಹೆಂಡತಿ ಇಬ್ರು ಬೈಕಲ್ಲಿ ಹೋಗ್ಬಿಡ್ತಾರೆ. ಪುಟ್ಟ ಮಗು ಬೀದಿಲ್ಲ ಇದೆ. ಪಾಪ ಅಕ್ಕಪಕ್ಕದ ಮನೆಯವರು ಓಡಾಡ್ತಿದ್ದವರು ಆ ಮಗುನ ಎತ್ಕೊಂಡೊಯ್ತಾರೆ, ಸೇಫ್ ಮಾಡಿದ್ದಾರೆ. ಹಿಂಗ ಮಾಡೋದು ನೋಡಿ. ಅಲ್ಲಿ ಮತ್ತೆ ಬರ್ತಾರೆ ಬೈಕ್ನಲ್ಲಿ ಜಗಳ ಮಾಡ್ಕೊಂಡಾದ್ಮೇಲೆ. ಅಕ್ಕಪಕ್ಕದ ಮನೆಯವರು ಬೈತಾರೆ, ಹಿಂಗ ಮಾಡಿದ್ದೀವು ಅಂತ. ಅಕ್ಕಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡ್ತಾರೆ. ಮಗುವನ್ನ ಹಂಗೆ ರೋಡಲ್ಲಿ ಬಿಸಾಕ್ ಹೋಗೋದಾ? ಸ್ಥಳೀಯರಿದ್ದಕ್ಕೆ ಅವ್ರಿಗೆ ಕ್ಲಾಸ್ ತಗೊಳ್ಳಾಯ್ತು. ಅದಾದ್ಮೇಲೆ ಗಲಾಟೆ ಆದ್ಮೇಲೆ ನೋಡಿ ಏನೇನಾಗ್ತಿದೆ ಅಂತ. ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು. ಸದ್ಯ ಇದು ಬೆಳ್ಳಂಬೆಳಗ್ಗೆ ಆದ್ರೂ ಓಡಾಡ್ತಿದ್ರು ಜನ. ಜಗಳ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಬುದ್ಧಿ ಹೇಳ್ತಿದ್ದಾರೆ. ಗೊತ್ತಾಗೋದಿಲ್ವಾ ನಿಮ್ಮ ಗಂಡ ಹೆಂಡತಿ ಜಗಳ ಇದ್ರೆ ಮನೇಲಿ ಇಟ್ಕೊಳ್ಳಿ, ರೋಡಲ್ಲಿ ಬಂದು ಮಗನ ಹಿಂಗೆ ರೋಡಲ್ಲಿ ಬಿಸಾಕ್ ಹೋಗೋದಾ ಅಂತ. ನೋಡಿ ಇದೇ ಬೈಕು ಈಗಲೂ ಅಲ್ಲೇ ನಿಂತಿದೆ ಬೈಕು. ಆಮೇಲೆ ಏನಾಯ್ತು ಗೊತ್ತಾ? ಅವರು ಬಂದು ನಿಲ್ಲಿಸಿದಾಗ ಅಕ್ಕಪಕ್ಕದ ಮನೆಯವರು ಕ್ಲಾಸ್ ತಗೋಬೇಕಾದ್ರೆ ಒಂದು ಕಡೆ ಹೆಂಡತಿ ಹೋಗ್ಬಿಡ್ತಾಳೆ, ಒಂದು ಕಡೆ ಆ ಗಂಡ ಹೋಗ್ಬಿಡ್ತಾನೆ. ಬೈಕ್ ಅಲ್ಲೇ ನಿಂತ್ಕೊಳ್ಳುತ್ತೆ, ಮಗುನೂ ಇಲ್ಲ. ನೋಡಿ ಬೈಕ್ ಬಿಟ್ಬಿಟ್ಟು ಹೋಗಿದ್ದಾರೆ. ಮಗು ಎಲ್ಲಿ? ಮಗು ಪೊಲೀಸರು ಕರ್ಕೊಂಡು ಹೋದರು.
ಹಿಂಗೆ ಜಗಳ ಮಾಡಿ ಮಗನ ರೋಡಲ್ಲಿ ಬಿಸಾಕ್ ಹೋಗೋದು. ಆಕ್ಚುಲ್ ಆಗಿ ನಡೆದಿದ್ದೇನು ಕೇಳ್ತೀನಿ ನಮ್ಮ ಪ್ರತಿನಿಧಿ ಶಶಿಧರ್ ಹತ್ರ. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಶಶಿ, ಆಕ್ಚುಲ್ ಆಗಿ ಆಗಿದ್ದೇನು? ಶರತ್, ಇವರು ಮೂಲತಃ ಅಬ್ಬಿಗೇರಿಯವರು ಅಂತ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಿದೆ. ಆದರೆ ಇಲ್ಲಿ ಯಶವಂತಪುರದಲ್ಲೇ ವಾಸಿಯಾಗಿದ್ರಾ ಇಲ್ಲ ಅಂತಂದ್ರೆ ಬೇರೆ ಕಾರಣಕ್ಕಾಗಿ ಬಂದಿದ್ರಾ ಅನ್ನೋದ್ರ ಬಗ್ಗೆ ಇನ್ನೂ ಸದ್ಯಕ್ಕೆ ಮಾಹಿತಿ ಇಲ್ಲ. ಗಂಡ ಹೆಂಡತಿ ಇಲ್ಲೇ ಮತ್ತಿಕೆರೆಯಲ್ಲಿ ವಾಸ ಆಗಿದ್ರು. ಆದರೆ ಗಂಡ ಇಲ್ಲಿ ಯಾರ್ದೋ ಮನೆಯಲ್ಲಿದ್ದಾನೆ, ಆ ಮನೆಯನ್ನು ಕೂಡ ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಹೆಂಡತಿ ಜಗಳವನ್ನ ಕಿತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳ್ಬರ್ತಿದೆ. ಆ ಗಂಡ ಹೆಂಡತಿ ಜಗಳ ಮಾಡುವಂತ ಸಂದರ್ಭದಲ್ಲಿ ಆ ಜೊತೆಗೆ ಪುಟ್ಟ ಮಗುವನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಕೂಡ ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆ ಹೆಂಡತಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಹೊಡೆದು ಬೈಕ್ ನಿಂದ ಕೂಡ ಕೆಳಗಡೆ ಬೀಳಿಸ್ತಾರೆ, ಪಲ್ಸರ್ ಬೈಕ್ ನಲ್ಲಿ. ಬಿದ್ದಾಗ ಮಗು ಕೂಡ ಕೆಳಗಡೆ ಬೀಳುತ್ತೆ. ಆ ಮಗುವನ್ನು ಕೂಡ ಹೊಡೆದು ಆ ಮಗುವನ್ನ ಬಿಡ್ತಾರೆ. ಆ ಬಿಟ್ಟ ನಂತರ ಆತ ಏನ್ ಗಂಡ ಪತಿರಾಯ ಅಲ್ಲಿಂದ ಮುಂದೆ ಪಾಸ್ ಆಗೋಕೆ ಹೋಗ್ತಿರ್ತಾನೆ. ಹೋದಂತ ಸಂದರ್ಭದಲ್ಲಿ ಆತನ ಪತ್ನಿ ಕೂಡ ನೀನ್ ಎಲ್ಲಿಗೆ ಹೋಗ್ತೀಯಾ, ನನಗೂ ಕೂಡ ಜಾಗ ತೋರಿಸು, ನಾನು ಅದೇ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಂಡತಿ ಕೂಡ ಅದೇ ಬೈಕನ್ನ ಹತ್ತಿ ಕೂತ್ಕೊತಾರೆ. ಕೂತ್ಕೊಂಡ ತಕ್ಷಣ ಇಬ್ರು ಕೂಡ ಹೋಗ್ತಾರೆ. ಆದ್ರೆ ಹೋಗುವಂತ ಸಂದರ್ಭದಲ್ಲಿ ಆ ಚಿಕ್ಕ ಮಗು ಅಂತನೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮನಸ್ಸು ಕೂಡ ಕರಗಿಲ್ಲ. ಆ ಮಗುವನ್ನ ಇಲ್ಲೇ ಬಿಟ್ಟು ಇಬ್ರು ಕೂಡ ಎಸ್ಕೇಪ್ ಆಗ್ತಾರೆ. ಆಗ ಇಲ್ಲಿ ಸ್ಥಳೀಯರು ಕೂಡ ಒಂದಷ್ಟು ಜನ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ. ಆ ಮಗುವನ್ನ ಬಿಟ್ಟು ಇಲ್ಲಿ ಸ್ಥಳದಿಂದ ಕಾಲ್ ಕೇಳ್ತಾರೆ. ಅವಾಗ ಇಲ್ಲಿ ಸ್ಥಳೀಯರು ಎಲ್ಲ ಕೂಡ ನಿವಾಸಿಗಳು ಕೂಡ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಕೊಟ್ಟ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಆ ಮಗುವನ್ನ ರಕ್ಷಣೆ ಮಾಡಿ ಈಗ ಸದ್ಯಕ್ಕೆ ಯಶವಂತಪುರ ಪೊಲೀಸ್ ಠಾಣೆಗೆ ಮಗುವನ್ನ ಕರ್ಕೊಂಡೋಗಿ ಆರೈಕೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಗಂಡ ಹೆಂಡತಿ ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮತ್ತೆ ಬೈಕ್ ಅನ್ನೋದು ಕೂಡ ತೆಗೆದುಕೊಂಡೋಗಿದ್ದಾರೆ. ಈಗ ಪೊಲೀಸ್ ಠಾಣೆಗೆ ಹೋಗ್ತಾರ ಇಲ್ಲ ಮನೆಗೆ ಹೋದ್ರ ಮಗುಗೂ ನಮಗೂ ಸಂಬಂಧ ಇಲ್ಲ ಅಂತ ಕೂಡ ಯಾವುದೇ ರೀತಿಯಾದ ಕೂಡ ಮಾಹಿತಿ ಇಲ್ಲ. ಸದ್ಯಕ್ಕೆ ಯಶವಂತಪುರ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸ್ತಾರೆ. ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇಲ್ಲೇ ಇದ್ರು. ಏನ್ ನಡೀತದೆ ಅಂತ ಕೂಡ ಕೇಳೋಣ. ಸರ್, ಏನಾಯ್ತು ಸರ್ ನೀವು ನೋಡಿದಾಗಲಿ? ಈಗ ಅವರು ಮೇಲೆ ಎಡೆಯಿಂದ ಬಂದರು, ಗಂಡ ಹೆಂಡತಿ ಇಬ್ರು ಬಂದು ನಮ್ಮ ಮನೆ ಮುಂದೆನೆ ಆ ಅಮ್ಮನ್ನ ಹೊಡೆದು ಮಗುನ ಬೀಳ್ಸಿ ಅವನು ಹೊರಟೋದ. ತಿರ್ಗಾ ಬಂದು 10 ನಿಮಿಷ ಆದ್ಮೇಲೆ ನಾವೇ ಮಗುನ ಹಿಡ್ಕೊಂಡಿದ್ವಿ. ತಿರ್ಗಾ ಬಂದು ಆ ಮಗುನ ಪೊಲೀಸವ್ರಿಗೆ ನಾವು ಫೋನ್ ಮಾಡಿದ್ಮೇಲೆ ಪೊಲೀಸವ್ರು ಬಂದು ಆ ಮಗುನ ಕರ್ಕೊಂಡು ಹೋದ್ರು. ಅವ್ರನ್ನ ನೋಡಿದ್ರಿ ಸರ್ ನೀವು? ಇಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು ನಾವು. ಅವ್ರು ಎಲ್ಲಿರೋರು ಅಂತಾನೂ ಗೊತ್ತಿಲ್ಲ. ಬಂದು ನಮ್ಮ ಮನೆ ಮುಂದೆನೆ ಆ ಎಮ್ಮಂಗಂತೂ ಸಾಕಾದಾಗ ಹೊಡೆದ ಅವನು. ಹೊಡೆದ್ಬಿಟ್ಟು ಕೆಳಗಡೆ ಬೀಳ್ಸಿ ಕಾಲಲ್ಲಿ ತುಳ್ದು ಹೊರಟೋದ ಅವನು. ಆ ಅಮ್ಮ ಅದ್ರ ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋದ್ಲು ಅವ್ರ ಹೆಂಡತಿ. ಆಮೇಲೆ ಸಿಕ್ಕಿ ತಿರ್ಗಾ ಬಂದಿದ ತಕ್ಷಣ ತಿರ್ಗಾ ಜಗಳ ಆಡ್ತಾ ಇದ್ರು. ಅಷ್ಟರಲ್ಲಿ ಇವ್ರದ್ದು ಆಗಲ್ಲ ಅಂದ್ಬಿಟ್ಟು ಪೊಲೀಸವ್ರಿಗೆ ಫೋನ್ ಮಾಡಿಬಿಟ್ಟು ಪೊಲೀಸವ್ರನ್ನ ಕರೆಸಿದ್ನು. ಆ ಒಂದು ಘಟನೆ ನೋಡಿದಾಗ ನಿಮ್ಗೆ ಒಬ್ಬ ಮನುಷ್ಯರಾಗಿ ಏನು ಸರ್? ಅದೇ ಮಗುಗೆಲ್ಲ ಹಂಗೆ ಹೊಡಿಬಾರ್ದಾಗಿತ್ತು. ಅವ್ನ ಮನುಷ್ಯತ್ವನೇ ಇಲ್ಲ ಬಿಡಿ ಅವ್ನಿಗೆ. ಈ ಥರ ನಾವು ಹೇಳ್ಬೇಕಾಗುತ್ತೆ. ಈ ಥರ ಮಾಡಿಬಿಟ್ಟು ಅದು ಭಾರಿ ಅನ್ಯಾಯ. ಅದು ಅವ್ರು ಏನಿದ್ರು ಮನೇಲಿ ಕಿತ್ತಾಡ್ಕೊಬೇಕಾಗಿತ್ತು, ಮನೇಲಿ ಸಾಲ್ವ್ ಮಾಡ್ಕೊಬೇಕಾಗಿತ್ತು. ಇಲ್ಲಿ ರೋಡಲ್ಲಿ ಬಂದೆಲ್ಲ ಆಡೋಂಥದ್ದು ಇರಲಿಲ್ಲ ಅಲ್ಲಿ. ಈ ಥರ ಆಗಿದೆ ಸರ್. ಇದನ್ನು ನೋಡಿದ್ವಿ. ಈ ಒಂದು ಸಮಾಜಕ್ಕೆ ಈ ಒಂದು ಘಟನೆ ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಎಲ್ಲ ಮನೇಲೇನೆ ಇದೇನಿದ್ರು ನಾವೇನು ಹೇಳೋಣ ಸರ್. ಅವ್ರವ್ರ ಮನೇಲಿ ಅವ್ರವ್ರೇ ಸಾಲ್ವ್ ಮಾಡ್ಕೊಬೇಕು. ಅದು ರೋಡಲ್ಲಿ ಬಂದು ಜಗಳ ಆಡೋಂಥದ್ದು ಏನು ಇರಲಿಲ್ಲ ಇಲ್ಲಿ. ಅದೇ ಅವ್ರದ್ದೇನು ಪರ್ಸ್ನಲ್ ಇತ್ತು ಅವ್ರು ಮಾತಾಡ್ಕೊಬೇಕಾಗಿತ್ತು. ರೋಡಲ್ಲಿ ಬಂದು ಮಾಡು ಅಂತ ಹೇಳಿದ್ರೆ ಯಾರನ್ನ ಅವ್ರಿಗೆ. ಬಟ್ ಆ ಮಗು ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ಮಗು ಬಿದ್ದು ಹೊಡೆದು ಎಲ್ಲ ಮಾಡೋಂಥದ್ದು ಇರಲಿಲ್ಲ ಯಪ್ಪ. ಅವ್ರ ಗಂಡನ ಯಾರೋ ನಮ್ಗೆ ಗೊತ್ತಿಲ್ಲ. ನಾವು ಬೆಳಿಗ್ಗೆ ಮಲಗಿದ್ದಾಗ ಆಗಿದ್ದು ಘಟನೆ. ನೀವು ಇಲ್ಲವ್ರೆ ಸರ್? ಈ ಥರದ ಘಟನೆ ಯಾವಾಗ ನಡೀತಿತ್ತು? ಇದೇ ಫಸ್ಟ್ ಟೈಮ್ ನಮ್ದು ಆಗಿದ್ದು. ನಾವಿಲ್ಲ 25 ವರ್ಷದಿಂದ ಇರೋದು ಇದೇ ಮನೇಲಿ ನಾವು ಇರೋದು. ನಾನು ಮಲಗಿದ್ದೆ, ಬಂದು ಎದ್ದು ನೋಡಿದಾಗ ಈ ಥರ ಆಗಿದ್ದು. ಏನಿದು ಗಲಾಟೆ ಅಂತ ನೋಡಿದಾಗ ಬಂದಾಗಿದ್ದು ಆಗಿದ್ದು ನೋಡಿದ್ದು ನಾವು. ತಮ್ಮ ಹೆಸರು? ಮಂಜು ಅಂತ. ಶರತ್ ಅಂತ ಇವರು ಇಲ್ಲೇ ಮೂಲ ನಿವಾಸಿಗಳು. 25 ವರ್ಷದಿಂದ ಇದೇ ಮನೆಯಲ್ಲಿ ಕೂಡ ವಾಸ ಆಗಿದ್ರು ಮತ್ತಿಕೆರೆಯಲ್ಲಿ. ಈ ಒಂದು ಮನೆಯಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಆ ಒಂದು ಜಗಳ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಜಗಳ ಆದಾಗ ಏನಾಗ್ತಿದೆ ಅಂತ ಬಂದು ನೋಡಿದಾಗ ಗಂಡ ಹೆಂಡತಿಯನ್ನು ಕೂಡ ಹೊಡಿತಾನೆ, ಮತ್ತೆ ಮಗುವನ್ನು ಕೂಡ ಹೊಡಿತಾನೆ. ಮಗುನ ಹೊಡೆದು ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಂತ ಸಂದರ್ಭದಲ್ಲಿ ನೋಡಿ ಇಲ್ಲಿ ಒಂದು ಬೈಕ್ ತಿಂದೆ, ಪಲ್ಸರ್ ಬೈಕು. ಇದೇ ಜಾಗದಲ್ಲಿ ಆತ ಬೈಕನ್ನು ಕೂಡ ಬಿಟ್ಟು ಪರಾರಿ ಆಗ್ತಾನೆ. ಮತ್ತೆ ಹೋಗ್ತಾನೆ, ಹೆಂಡತಿನ ಕರ್ಕೊಂಡು ಹೋಗಿ ಮತ್ತೆ ಬರ್ತಾನೆ. ಮತ್ತೆ ಬಂದು ಈ ಮಗುವನ್ನ ಇಲ್ಲೇ ಬಿಟ್ಟು ಗಂಡ ಹೆಂಡತಿ ಮತ್ತೆ ಎಸ್ಕೇಪ್ ಆಗಿರ್ತಾರೆ. ಅದಾದ ನಂತರ ಮತ್ತೆ ಪೊಲೀಸರು ಬಂದು ಮಗುವನ್ನ ಯಾವಾಗ ಕರ್ಕೊಂಡು ಹೋಗ್ತಾರೋ ಅವಾಗ ಇಲ್ಲೆಲ್ಲ ಕೂಡ ಜನ ಇರ್ತಾರೆ. ಜನ ಎಲ್ಲರೂ ಕೂಡ ಖಾಲಿ ಆದ ನಂತರ ಮತ್ತೆ ಬಂದು ಬೈಕ್ ಅನ್ನ ತೆಗೆದುಕೊಂಡು ಮತ್ತೆ ಪರಾರಿಯಾಗಿದ್ರು. ಇದೇ ಜಾಗದಲ್ಲಿ ಬೈಕ್ ಅನ್ನ ನಿಲ್ಸಿದ್ದ. ಅಂದ್ರೆ ಈ ಒಂದು ಜಾಗಕ್ಕೆ ಆತ ಈ 3 ಬಾರಿ ಬಂದಿದ್ದಾನೆ.
ಮೊದಲೇ ಬಾರಿಗೆ ಬಂದು ಗಂಡ ಹೆಂಡತಿ ಮಗು ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬಂದಾಗ ಜಗಳ ಆಗುತ್ತೆ ಇದೇ ಜಾಗದಲ್ಲಿ. ಜಗಳ ಆದ ನಂತರ ಮಗುವನ್ನ ಮತ್ತೆ ಹೆಂಡತಿಯನ್ನ ಹೊಡೆದು ಮಗುವನ್ನ ಇಲ್ಲೇ ಬಿಟ್ಟು ಗಂಡ ಹೆಂಡತಿ ಇಬ್ರು ಕೂಡ ಪರಾರಿ ಆಗ್ತಾರೆ. ನಂತರ ಯಾವಾಗ ಜನ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊತಾರೆ, ಅವ್ರನ್ನ ಯಾವಾಗ ಕೇಳಕ್ಕೆ ಪ್ರಾರಂಭ ಮಾಡ್ತಾರೋ ಅವಾಗ ಅಲ್ಲಿಂದ ಇಬ್ರು ಕೂಡ ಪರಾರಿ ಆಗ್ತಾರೆ. ಆಮೇಲೆ ಯಾವಾಗ ಜನ ಕಡಿಮೆ ಆಗ್ತಾರೋ ಅವಾಗ ಬಂದು ಬೈಕ್ ಅನ್ನ ಇಲ್ಲೇ ಬಿಟ್ಟು ಮತ್ತೆ ಆತ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಮತ್ತೆ ಎಲ್ಲರೂ ಕೂಡ ಜನ ಮತ್ತೆ ಖಾಲಿ ಆದಾಗ ಮತ್ತೆ ಬಂದು ಬೈಕ್ ಅನ್ನ ತೆಗೆದುಕೊಂಡಿದ್ದಾನೆ. ಆದ್ರೆ 3 ಬಾರಿ ಇದೇ ಜಾಗಕ್ಕೆ ಬಂದು ಯಾಕೆ ಈ ರೀತಿಯಾದಂತ ಐ ಡ್ರಾಮಾ ಮಾಡಿದ್ದಾರೆ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟಾಗ್ತಿದ್ದಾವೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಚಿಕ್ಕ ಮಗು ಇನ್ನೂ ಕೂಡ ಪ್ರಪಂಚ ಜ್ಞಾನ ಕೂಡ ಗೊತ್ತಿಲ್ಲ. ಆ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡೋದಕ್ಕೆ ಯಾವ ರೀತಿಯಾಗಿ ಮನಸ್ಸು ಬರುತ್ತಾ ಗೊತ್ತಿಲ್ಲ. ಯಾಕಂತಂದ್ರೆ ಗಂಡ ಹೆಂಡತಿ ಜಗಳ ಅಂತಂದಾಗ ಎಲ್ಲರೂ ಕೂಡ ಇದ್ದೇ ಇರುತ್ತೆ, ವೈಯಕ್ತಿಕ ಕಾರಣಗಳಿರುತ್ತೆ, ಜಗಳ ಕೌಟುಂಬಿಕ ಕಲಹ ಏನೋ ಒಂದು ಇರುತ್ತೆ. ಆದ್ರೆ ಆ ಗಂಡ ಹೆಂಡತಿ ಜಗಳ ಅನ್ನೋದು 4 ಗೋಡೆ ಮಧ್ಯೆ ಇರಬೇಕು, ಇಲ್ಲ ಅವ್ರ ಕುಟುಂಬದ ಒಳಗಡೆ ಇರಬೇಕು. ಆದ್ರೆ ಬೀದಿಯಲ್ಲಿ ಬಂದು ಜಗಳವನ್ನ ಮಾಡಿಕೊಂಡು ಆ ಬೈಕನ್ನ ಬಿಟ್ಟು ಹೆಂಡತಿಯನ್ನ ಬಿಟ್ಟು ಮಗುವನ್ನು ಕೂಡ ಬಿಟ್ಟು ನಮಗೂ ಈ ಮಗುಗೆ ಯಾವುದೇ ರೀತಿಯಂತ ಸಂಬಂಧ ಅಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಘನಘೋರ ಕೃತ್ಯಕ್ಕೆ ಏನು ಸದಾಶಿವನಗರ ಪೊಲೀಸರು ಕೂಡ ಬಂದು ಇಲ್ಲಿ ಏನು ಮಾಹಿತಿ ಅಂತ ಕೇಳಿದಾಗ, ಪ್ರಾಥಮಿಕ ತನಿಖೆಯನ್ನ ಮಾಡಿದಾಗ ಅವರು ಮೂಲತಃ ಅಬ್ಬಿಗೆರೆ ಅವರು ಅಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ ಡೈಲಿ ಕೂಡ ಕಿರಿಕ್ ಆಗ್ತಾ ಇತ್ತು, ಮನೆಯಲ್ಲೂ ಕೂಡ ಜಗಳ ಆಗ್ತಾ ಇತ್ತು. ಅದೇ ಕಾರಣಕ್ಕಾಗಿ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಆ ಮಗುವನ್ನ ಯಶವಂತ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ಪತಿ ಮತ್ತೆ ಪತಿಯನ್ನ ಇಬ್ಬರನ್ನು ಕೂಡ ಹುಡುಕಾಟವನ್ನ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಆ ಮಗುವನ್ನ ಪೋಷಕರಿಗೆ ಒಪ್ಪಿಸ್ತಾರ, ಇಲ್ಲಾಂತಂದ್ರೆ ಬಾಲಭವನಕ್ಕೆ ಏನಾದ್ರು ಕೊಡ್ತಾರ, ಗಂಡ ಹೆಂಡತಿ ಇನ್ಮೇಲಾದ್ರೂ ಕೂಡ ಮಗುವನ್ನ ಕರ್ಕೊಂಡು ಹೋಗ್ತಾರ ಅನ್ನೋ ಕಾದ್ ನೋಡ್ಬೇಕಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ. ಬಟ್ ನೋಡಿ, ಆ CCTV ವಿಜುವಲ್ಸ್ಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ಗಂಡ ಹೆಂಡತಿಯ ನಡುವೆ ಕೂಸು ಬಡವಾಯಿತು ಅಂತ ಹೇಳ್ತಾರಲ್ಲ, ಹಾಗೆ ಇವರಿಬ್ಬರು ಜಗಳಕ್ಕೆ ಅದು ಬೀದಿಲಿ ಜಗಳ ಮಾಡಿ ಹೆಂಡತಿಗೆ ಮನ ಬಂದಂತೆ ಹೊಡೆದು ಮಗುವನ್ನು ನೆಲಕ್ಕೆ ಬಿಸಾಕಿ ಹೀಗೆಲ್ಲ ವರ್ತನೆ ಮಾಡ್ತಾನೆ ಅಂತಂದರೆ ಆತನ ಮನಸ್ಥಿತಿ ಏನು ಅಂತ. ಈಗ ಯಶವಂತಪುರ ಪೊಲೀಸ್ ಠಾಣಾ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ, ಕೇಳ್ತೀನಿ ಏನೇನಾಗ್ತಿದೆ ಅಂತ. ವೆಂಕಟೇಶ್, ಈಗ ಮಗುವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಅಂದರೆ ಅವರ ಹಾರೈಕೆಯಲ್ಲಿದ್ದಾರೆ. ಈಗ ಸದ್ಯಕ್ಕೆ ಸಂಬಂಧಪಟ್ಟಂತೆ ಆ ಪೋಷಕರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಆಯ್ತಾ? ಏನೇನಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ? ಓಕೆ, ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, 2-3 ಸಲ ಒಂದೇ ಸ್ಥಳದಲ್ಲಿ ಬಂದೋಗಿದ್ದಾರೆ. CCTV ವಿಜುವಲ್ಸಲ್ಲಿ ಗಲಾಟೆ ಮಾಡಿದ್ದನ್ನು ನೋಡಿದ್ರಲ್ವಾ, ಇದು ಮೊದಲ ವಿಜುವಲ್. ಇದು ಫಸ್ಟ್ ಬರ್ತಾನೆ, ಬಂದು ಬೈಕನ್ನು ಯಾವ ಕೋಪ ಇತ್ತ ಏನೋ ಗೊತ್ತಿಲ್ಲ, ಸಡನ್ನಾಗಿ ಬೈಕ್ ನಿಲ್ಲಿಸಿ ಹೆಂಡತಿಗೆ ಮನಬಂದಂತೆ ಹಲ್ಲೆ ಮಾಡಿ ಮಗುವನ್ನು ಬೈಕಿನಿಂದ ಕೆಳಗೆ ಕುಕ್ಕಿಬಿಡ್ತಾನೆ. ಪಾಪ ಆ ಮಗು ರಸ್ತೆಯಲ್ಲಿ ಬಿದ್ದುಬಿಡುತ್ತೆ. ಮನ ಬಂದಂತೆ ಒಡೆದು ತುಳಿದಾಗ್ತಿದ್ದಾನೆ ಅಂತಂತಂದರೆ ಆ ಕೋಪಕ್ಕೆ ಕಾರಣ ಏನು? ಅದು ಬೀದಿಲಿ ಇಷ್ಟು ಮಟ್ಟಿಗೆ ರಂಪಾಟ ಆಡೋದು. ಅದಾದ ಮೇಲೆ ಅಕ್ಕಪಕ್ಕದ ನಿವಾಸಿಗಳು ಓಡಿ ಬರ್ತಾರೆ. ಬೆಳ್ಳಂಬೆಳಗ್ಗೆ ಆದ್ರೂ ವಾಕಿಂಗು ಅಥವಾ ದೈನಂದಿನ ಚಟುವಟಿಕೆಗಳಾಗಿ ಓಡಾಡ್ತಿದ್ದರಿಂದ ಆ ಮಗುವನ್ನು ರಕ್ಷಣೆ ಮಾಡ್ತಾರೆ ಸ್ಥಳೀಯರು. ಆಮೇಲೆ ನೋಡಿ, ಸ್ಥಳೀಯರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಮತ್ತೆ ವಾಪಸ್ ಬರ್ತಾರೆ ಗಲಾಟೆ ಆದಮೇಲೆ. ಮತ್ತೆ ವಾಪಸ್ ಬಂದ ಮೇಲೂ ಕೂಡ ಮಗುವನ್ನು ಕೊಡೋದಿಲ್ಲ. ಯಾಕೆಂದರೆ ಇವರಿಬ್ಬರು ಹೊಡೆದಾಡ್ಕೊಂಡು ಮಗುವನ್ನು ಕೆಳಗೆ ಬೀಳಿಸಿ ಮಗು ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದಮೇಲೆ ಇವರು ಮತ್ತೆ ಕೊಟ್ಟರೆ ಇದೇ ಕೆಲಸ ಮಾಡ್ತಾರೆ ಅಂಥೇಳಿ ಸ್ಥಳೀಯರು ಕೊಡಲಿಲ್ಲ, ಬಿಡಲಿಲ್ಲ. ಅವರು ಪೊಲೀಸರು ಬರಬೇಕು, ಬಂದು ಪೊಲೀಸರಿಗೆ ನಾವು ಮಗುವನ್ನು ಕೊಡ್ತೀವಿ ಅಂಥೇಳಿ. ಮಾನವೀಯತೆ ಮೀರಿದಿರೋದು ಅಕ್ಕಪಕ್ಕದ ನಿವಾಸಿಗಳು. ಇವರಿವರ ಗಲಾಟೆಗೆ, ಇವರಿವರ ಜಗಳಕ್ಕೆ ಮಗುವನ್ನು ಹಿಂಗ ನೋಡ್ಕೊಳ್ಳೋದು. ಮತ್ತೆ ಇವರಿಗೆ ಈ ಮಗುವನ್ನು ಒಪ್ಪಿಸ್ಬಿಟ್ರೆ ಮತ್ತೆ ಇದೇ ರೀತಿಯಾದಂಥ ಕೆಲಸ ಮಾಡ್ತಾರೆ ಇವರು. ಸರಿಯಾಗಿ ನೋಡ್ಕೋತಾರ ಇಲ್ವೋ ಮಗುನ, ನಮ್ಮ ನಂಬಿಕೆ ಇಲ್ಲ ಅಂಥೇಳಿ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸ್ತಾರೆ.